ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶನಿವಾರದ ವ್ಲಾಗು. ಶನಿವಾರ ಬೆಳಿಗ್ಗೆ 6 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳಿ ರುಬ್ಬಿಟ್ಟಿದ್ದೆ. ಬೀಟ್ರೋಟ್ ಇತ್ತು, ಹಾಗಾಗಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಮೊದಲು ಬೀಟ್ರೋಟ್ನ ಮೇಲ್ಗಡೆ ಸಿಪ್ಪೆನೆಲ್ಲ ಹೊಡೆದು ತೊಳ್ಕೊಂಡು ತುರಿದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಹ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಇಂಗು, ಕರಿಬೇವು ಹಾಕಿ ನಂತರ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸಹ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ತುರಿದಿಟ್ಕೊಂಡಿರ್ತಕ್ಕಂಥ ಬೀಟ್ರೋಟ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಪಲ್ಯ ತುಂಬಾ ಈಸಿ, ಬೇಗ ಮಾಡ್ಕೋಬೋದು. ಹಸಿ ಮೆಣಸಿನ್ಕಾಯಿ ಬದಲಾಗಿ ಒಣಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬಹುದು. ಈರುಳ್ಳಿ ಫ್ರೈ ಆದ ನಂತರ ತುರಿದಿರೋ ಬೀಟ್ರೋಟ್ನ ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು 10 ನಿಮಿಷ ಬೇಯಿಸ್ಕೊಳ್ತೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ. ಹಾಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಮತ್ತು ತಿನ್ನೋದಕ್ಕೆ ದೋಸೆನ ಹಾಕಿಕೊಟ್ಟೆ. ಅವರು ರೆಡಿಯಾಗಿ ತಿಂದು ಸ್ಕೂಲಿಗೆ ಹೊರಟರು. ಮತ್ತು ನಾವು ಕೂಡ ತಿಂಡಿನ ಮುಗಿಸ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡು ಅವ್ರ ಫ್ರೆಂಡ್ದು ತೋಟಕ್ಕೆ ಹೊರಟ್ವಿ. ಅಲ್ಲಿ ಹಣ್ಣಿನ ಗಿಡಗಳಿದ್ವು, ಅದನ್ನು ನೋಡ್ಕೊಂಡು ಬರೋಣ, ಹಾಗೆ ಮನೆಗೆ ಕಿತ್ಕೊಬರೋಣ ಅಂತ ಹೇಳಿ ಇಬ್ಬರು ಹೋದ್ವಿ. ಈಗ ಹಣ್ಣಿನ ತೋಟಕ್ಕೆ ಬಂದಿದ್ದೀವಿ. ಮೊದಲನೇದು ನೇರಳೆ ಹಣ್ಣು. ನೋಡಿ ನೇರಳೆ ಹಣ್ಣು ಎಷ್ಟೊಂದು ಬಿಟ್ಟಿದೆ ಅಂತ ಹೇಳಿ. ನೇರಳೆ ಹಣ್ಣು ಅಂತ ಹೇಳಿದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಪ್ರತಿಯೊಬ್ಬರೂ ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಈ ಥರ ಮರದಲ್ಲಿ ಕಿತ್ತು ತಿನ್ನೋ ಹಣ್ಣು ಅಂದರೆ ಇನ್ನೂ ಸ್ವೀಟಾಗಿರುತ್ತೆ. ಶುಗರ್ ಪೇಷಂಟ್ಗಳಿಗಂತೂ ಈ ಹಣ್ಣು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಕೇವಲ ಶುಗರ್ ಪೇಷಂಟ್ಗಳಿಗೆ ಅಂತಲ್ಲ, ನಾವು ಕೂಡ ತುಂಬ ಇಷ್ಟಪಟ್ಟು ತಿಂತೀವಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾವು ಸ್ವಲ್ಪ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ಬಂದ್ವಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ತಿಂತಾರೆ ಅಂತ ಹೇಳಿ. ಆದರೂ ಮರದಲ್ಲಿ ಕಿತ್ಕೊಂಡು ತಿಂತಕ್ಕಂಥ ಹಣ್ಣು ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೇರಳೆ ಹಣ್ಣು ಅಂತ ಹೇಳಿದ್ರೇ ಬಾಯಲ್ಲಿ ನೀರು ಬರುತ್ತೆ. ನೆಕ್ಸ್ಟ್ ಇದು ಬಂದು ಚೆರ್ರಿ ಫ್ರೂಟ್ ಗಿಡ. ಇದಂತೂ ಗಿಡದ ತುಂಬ ಹಣ್ಣುಗಳಿವೆ. ಆದರೆ ಇದನ್ನು ಒಂದು ಹಣ್ಣು ಕಿತ್ತು ತಿಂದು ನೋಡಿದಾಗ ಸ್ವಲ್ಪ ಹುಳಿ ಅಂತ ಅನ್ನಿಸ್ತು. ಹಾಗೆ ಇದು ಒಳಗಡೆ ಎಲ್ಲ ಬೀಜ ಇದ್ದಾವೆ. ಇದ್ರ ಟೇಸ್ಟ್ ನೋಡಿದ್ಮೇಲೆ ನನಗೆ ಇಷ್ಟ ಆಗಲಿಲ್ಲ. ಇನ್ನು ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳಿ ಈ ಹಣ್ಣನ್ನೇನು ಕಿತ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಹಾಗೆ ನೋಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ನೆಕ್ಸ್ಟು ಫ್ರೂಟ್ ಗಿಡ ಅಂತ ಹೇಳಿದ್ರೆ ಸ್ಟಾರ್ ಫ್ರೂಟು. ಈ ಗಿಡ ತುಂಬಾ ಚಿಕ್ಕದಾದ್ರೂ ಗಿಡದ ತುಂಬ ಹಣ್ಣುಗಳಿವೆ. ಈ ಹಣ್ಣುಗಳು ಇನ್ನೂ ಎಳೆಯದು, ಇನ್ನೂ ಸ್ವಲ್ಪ ಬಲಿಬೇಕು. ಇದು ಸ್ವಲ್ಪ ಹುಳಿ ಅಂಶ ಇರ್ತಕ್ಕಂಥ ಹಣ್ಣು. ಇದನ್ನು ಕಟ್ ಮಾಡಿದ್ರೆ ಸ್ಟಾರ್ ಟೈಪಲ್ಲಿ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ಹಣ್ಣನ್ನು ಸಹ ಕಿತ್ಕೊಳ್ಳಿಲ್ಲ, ಯಾಕಂತ ಹೇಳಿದ್ರೆ ಇದನ್ನು ಪೀಚು ಇನ್ನೂ ಬಲ್ತಿರಲಿಲ್ಲ. ಇನ್ನೂ ಅನೇಕ ಹಣ್ಣಿನ ಗಿಡಗಳಿದ್ದಾವೆ, ಆದರೆ ಅಲ್ಲಿ ಯಾರೋ ಇದ್ದರು ಅಂತ ಹೇಳಿ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಒಂದು 3 ಹಣ್ಣಿನ ಗಿಡದ ವಿಡಿಯೋನ ಮಾತ್ರ ಮಾಡಿಕೊಂಡೆ. ಈ ಥರ ನಾವೇ ಹಣ್ಣಿನ ಗಿಡಗಳನ್ನ ಹಾಕ್ಕೊಂಡು ಅದರಿಂದ ಕಿತ್ತು ಹಣ್ಣನ್ನು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆದರೆ ನಮಗೆ ಆ ಥರ ಅದೃಷ್ಟ ಇನ್ನೂ ಬಂದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮಿಡಲ್ ಕ್ಲಾಸ್ನವರು. ಆ ಥರ ಜಮೀನನ್ನು ಖರೀದಿ ಮಾಡಿ ಫ್ರೂಟ್ಸು ಮತ್ತು ಈ ವೆಜಿಟೇಬಲ್ಸ್ನೆಲ್ಲ ಬೆಳಿಬೇಕು ಅನ್ನೋ ಆಸೆ ಅಂತೂ ಇದೆ. ನನಗಂತೂ ಗಾರ್ಡನಿಂಗ್ ಮಾಡಬೇಕು ಅಂತ ತುಂಬ ಆಸೆ. ಈಗೆಲ್ಲ ಮೋಡ್ ಮೇಲೇ ಗಾರ್ಡನಿಂಗ್ ಮಾಡ್ಬೋದು. ಆದರೆ ನಮ್ಮೂರಲ್ಲಿ ಕೋತಿಗಳ ಕಾಟ ಜಾಸ್ತಿ ಇರೋದ್ರಿಂದ ಯಾವ ಹಣ್ಣಿನ ಗಿಡ, ತರಕಾರಿ ಗಿಡ ಹಾಕಿದ್ರೂ ಬಿಡಲ್ಲ, ಮುರಿದಾಗ್ತವೆ. ಹಾಗಾಗಿ ಸುಮ್ಮನೆ ಇದ್ದೀನಿ. ಇದು ಬಂದು ರಾಮಫಲ ಫ್ರೂಟು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಇದು ಚಾಕೋ ಫ್ರೂಟು.
ಇದು ಸಹ ಒಂದು 2ರಿಂದ 3 ಹಣ್ಣು ಬಿಟ್ಟಿತ್ತು. ಒಂದು ಕೊಳೆತೋಗಿತ್ತು, ಬಿಸಾಕ್ದೆ. ಇನ್ನೊಂದನ್ನ ಮಾತ್ರ ಕಿತ್ಕೊಂಡು ಬಂದೆ. ಇದು ತಿನ್ನೋ ಅಂಥ ಹಣ್ಣೇನಲ್ಲ. ಈ ಹಣ್ಣಿನ ಬೀಜದಿಂದ ಚಾಕೋ ಪೌಡ್ರನ್ನ ಮಾಡಿಕೊಂಡು ಚಾಕ್ಲೇಟ್ನ ತಯಾರಿಸ್ಕೋಬಹುದು. ಇದ್ರ ಬೀಜ ಬಂದು ನಾವು ಈ ಸೀತಾಫಲ ಹಣ್ಣು, ಕಾಡಸಲೆ ಹಣ್ಣು ಅಂತ ಕರಿತೀವಲ್ಲ, ಆ ಥರ ಇರುತ್ತೆ ಅಂತ ಹೇಳಿ ಕಟ್ ಮಾಡಿದೆ. ಈ ಬೀಜನ ನೀರಿನಲ್ಲಿ ತೊಳೆದು ಅದ್ರ ಮೇಲೆ ಇರ್ತಕ್ಕಂಥ ಈ ವೈಟ್ನೆಲ್ಲ ತೆಗೆದಾಕ್ತೆ ಒಳಗಡೆ ಬ್ರೌನ್ ಕಲರು ಬೀಜ ಸಿಗುತ್ತೆ. ಆ ಬೀಜನ ಪುಡಿ ಮಾಡಿ ಚಾಕೋ ಪೌಡ್ರನ್ನ ಮಾಡ್ಕೋಬೋದು. ಚಾಕೋ ಪೌಡರ್ನ ಮಾಡ್ಕೋಬೋದು, ಆದರೆ ಪ್ರೊಸೀಜರು ಈಸಿನೇ, ಜಾಸ್ತಿ ಟೈಮ್ ಹಿಡಿಯುತ್ತೆ. ಈ ಥರ ಬೀಜನೆಲ್ಲ ಬಿಡಿಸಿ ಅದನ್ನ ಒಣಗಿಸಿ ನಂತರ ಪೌಡರ್ ಮಾಡ್ಕೊಳ್ಳೋದು. ಬೀಜನೆಲ್ಲ ಈ ಥರ ಬಿಡಿಸೋದಕ್ಕೆ ಅಂತ ಹೋದರೆ ಕೈಯೆಲ್ಲ ಜಾರ್ತಾ ಇರುತ್ತೆ. ಹಾಗಾಗಿ ಬೀಜನ ಬಿಡಿಸೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ನಾನಿಲ್ಲಿ ಒಂದು ಬೀಜನ ಕಟ್ ಮಾಡಿ ಒಳಗಡೆ ಹೇಗಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಇದ್ರ ಸ್ಮೆಲ್ಲು ಕೋಕೋ ಪೌಡ್ರ್ ಬರುತ್ತಲ್ಲ, ಅದೇ ಥರನೇ ಇರೋದು. ನಾನು ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಈ ಥರ ಮೊದಲಿಗೆ ಇದನ್ನು ನೀರಿನಲ್ಲಿ ತೊಳೆದು ನಂತರ ಆ ಬೀಜನೆಲ್ಲ ಬಿಡಿಸಿ ಒಂದು ಪ್ಲೇಟ್ಗೆ ಹಾಕಿ ಒಣಗೋದಿಕ್ಕೆ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ. ಇದನ್ನು ಬಿಸಿಲಲ್ಲಿ ಚೆನ್ನಾಗೆ ಒಣಗಿಸಿ ನಂತರ ಪುಡಿ ಮಾಡಿ ಪೌಡರ್ ಮಾಡ್ಕೋಬೋದು. ನೋಡೋಣ ಎಷ್ಟು ಪೌಡರ್ ಆಗುತ್ತೆ ಈ ಒಂದು ಹಣ್ಣಿನ ಬೀಜದಿಂದ ಅಂತ ಹೇಳಿ ಎತ್ತಿಟ್ಕೋತಾ ಇದ್ದೀನಿ. ಹತ್ತಿ ಹಣ್ಣು ಅಂದರೆ ಈ ಅಂಜೂರದ ಹಣ್ಣು, ಆ ವಿಡಿಯೋನ ಹಾಕೋದು ಇಲ್ಲಿ ಮರೆತೆ, ಕೊನೆಯಲ್ಲಿ ಹಾಕ್ತೀನಿ ನೋಡಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.